ಇನ್ನು ಧಾರಾಕಾರ ಮಳೆಗೆ ದಾವಣಗೆರೆಯ ಶಾಂತಿ ಕೆರೆಯಲ್ಲಿ ಜಲಸಿರಿ ಕಂಡು ಬರ್ತಾ ಇದೆ. ಶಾಂತಿ ಸಾಗರ ಕೆರೆ ತುಂಬೋಕೆ ಇನ್ನು ಕೇವಲ 10 ಅಡಿ ಮಾತ್ರ ಬಾಕಿ ಇರೋದು. ಕೆರೆಯ ವೀಕ್ಷಣೆಗೆ ಸುತ್ತಮುತ್ತಲ ಜನ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿದೆ ಈ ಶಾಂತಿ ಸಾಗರ ಕೆರೆ. ಏಷ್ಯಾ ಖಂಡದ 2ನೇ ಅತಿ ದೊಡ್ಡ ಕೆರೆ ಎನ್ನುವಂತಹ ಹೆಗ್ಗಳಿಕೆಯೂ ಕೂಡ ಈ ಕೆರೆಗಿದೆ. ಸದ್ಯ ಇದರ ಜಲ ವೈಭವ ಎಲ್ಲರನ್ನ ಕಣ್ಸೂರೆಗೊಳ್ತಾ ಇದೆ. ಸುಮಾರು 800 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಕೆರೆ ಇದು. ಇನ್ನು ಶಾಂತಿ ಸಾಗರ ಕೆರೆಯ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಮಹದೇವ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ವರುಣನ ಆರ್ಭಟ ಜೋರಾಗಿದೆ. ಅದೇ ರೀತಿ ದಾವಣಗೆರೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಮಳೆ ಆಗ್ತಾ ಇದೆ. ಹೀಗಾಗಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶಾಂತಿ ಸಾಗರ ಕೆರೆ ಈಗ ಭರ್ತಿ ಹಂತಕ್ಕೆ ಬಂದಿದೆ. ಇದು ಏಷ್ಯಾದ ಅತಿ 2ನೇ ದೊಡ್ಡ ಕೆರೆ ಅಂತ ಹೇಳಿ ಒಂದು ಪ್ರಖ್ಯಾತಿಯನ್ನ ಪಡೆದಿದೆ. ಸುಮಾರು 3000ಕ್ಕೂ ಅಧಿಕ ಎಕರೆ ವಿಶಾಲವಾದಂತ ಕೆರೆ ಇದು. ಹೀಗಾಗಿ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೆರೆ ಅಂತ ಹೇಳಿ ಒಂದು ಹೆಸರನ್ನ ಪಡೆದಿದೆ. ಇದಕ್ಕೆ ಚಾನಲ್ ನೀರು ಕೂಡ ಬರುತ್ತೆ. ಹೀಗಾಗಿ ಮಳೆ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಈಗಾಗಲೇ ಅರ್ಧದಷ್ಟು ಕೆರೆ ಭರ್ತಿ ಆಗಿರುವಂತದ್ದು. ಇನ್ನು ಅರ್ಧದಷ್ಟು ಕೆರೆ ಮಾತ್ರ ಬಾಕಿ ಇದೆ. ಸುಮಾರು 27 ಅಡಿ ಇದು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹಿಡಿಯುತ್ತೆ. ಈ 27 ಅಡಿ ಈಗಾಗಲೇ ಅಂದ್ರೆ ಕೆಲವೊಂದಿಷ್ಟು ಅಡಿ ಅಂದ್ರೆ ಇನ್ನು 10 ಅಡಿ ಮಾತ್ರ ಬಾಕಿ ಇದ್ದು ಉಳಿದು ಇನ್ನೊಂದ್ 2-3 ದಿನ ಮಳೆ ಹೀಗೆ ಕಂಟಿನ್ಯೂ ಆಗಿ ಮುಂದುವರೆದ್ರೆ ಅದು ಭರ್ತಿ ಆಗುವಂತ ಸಾಧ್ಯತೆ ಇದೆ. ಇನ್ನು ಮನಮೋಹಕ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಈಗ ದಾವಣಗೆರೆಯಲ್ಲಿ ಕೂಡ ಅಂತ ಯಾವುದೇ ರೀತಿಯಂತ ಪ್ರೇಕ್ಷಣೀಯ ಸ್ಥಳಗಳು ಇರದೇ ಇರೋದ್ರಿಂದ ಅದರಲ್ಲೂ ಕೂಡ ಈ ಭಾಗದಲ್ಲಿ ಅಕ್ಕಪಕ್ಕ ಬೆಟ್ಟ ಗುಡ್ಡಗಳಿದೆ. ಹೀಗಾಗಿ ಮಳೆಗಾಲ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಹೀಗಾಗಿ ಮನೋಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ದಾವಣಗೆರೆ ಜನ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಈಗ ಯಾವ ರೀತಿ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಪಕ್ಕದಲ್ಲೇ ಕೆರೆ, ಸುತ್ತಲೂ ಬೆಟ್ಟ ಗುಡ್ಡ, ಅದರ ಮಧ್ಯೆ ಕೆರೆ ಇರೋದ್ರಿಂದ ಸಾಕಷ್ಟು ಜನ ಪ್ರವಾಸಿಗರು ಬಂದು ಈ ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಮತ್ತು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇನ್ನು ಈ ಕಳೆದ 2-3 ದಿನಗಳಷ್ಟು ಏನು ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನು 1-2-3 ದಿನಗಳ ಕಾಲ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಹೀಗಾಗಿ ಇದೇ ರೀತಿಯಾದಂತ ಮಳೆ ಮುಂದುವರೆದಿದ್ದೆ ಆದಲ್ಲಿ ಕೆರೆ ಸಂಪೂರ್ಣವಾಗಿ ಭರ್ತಿ ಇದೆ. ಸುಮಾರು ಇನ್ನು 10 ಅಡಿ ಮಾತ್ರ ತುಂಬೋದಕ್ಕೆ ಬಾಕಿ ಇದೆ. ಚಾನಲ್ ನೀರು ಮತ್ತು ಮಳೆ ನೀರು ಇನ್ನೂ ಹೆಚ್ಚಾಗ್ತಾ ಹೋದಂತೆ ಕೆರೆ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.